ವ್ಯವಸಾಯ ಮಾಡಕ್ಕೆ ಬರ್ತೀವಿ, ಫಾರೆಸ್ಟ್ ಅಧಿಕಾರಿಗಳು ಬಂದ್ಬಿಟ್ಟು ಯಾವಾಗಲೂ ಒಂದು ಹುಲ್ ತುಂಬಕ್ಕೆ ಬಿಡಲ್ಲ, ಒಂದು ಮ್ಯಾಲ್ಕೆ ಹೋಗಕ್ಕೆ ಒಂದು ಜಾಡಿಲ್ಲ, ಒಂದು ಜಾಗ ಬಿಡಲ್ಲ, ಎಲ್ಲದಕ್ಕೂ ತೊಂದರೆನೇ ಅವ್ರು ಮಾಡೋದು. ಯಾವಾಗ ಬೆಳೆ ಇಕ್ಕದಾಗ ಸರಿಯಾಗಿ ಬರ್ತಾರೆ, ಟ್ರಂಚ್ ಹೊಡಿತಾರೆ, ಗಲಾಟೆ ಮಾಡ್ತಾರೆ, ಏನೈತೆ ನಿಮ್ದು ಅಧಿಕಾರ ಇಲ್ಲೇನೈತೆ ತರ್ರಿ ಅಂತಾರೆ. ಯಾವಾಗ ಜನಕ್ಕೆ ತೊಂದರೆ ಕೊಡ್ತಿರೋದೇ ಅವರು. ಒಂದು ಗಾಡಿಗಳು ಹೋಗೋಕ್ಕೂ ಸಮೇತ ಜಾಡಿಲ್ಲ, ಒಂದು ಹುಲ್ ತಾಂಬರಕ್ಕೂ ಹೋಗೋಕ್ಕೂ ಮ್ಯಾಗಡಿಗೆ ಹೋದ್ರೆ ಟ್ಯಾಲೆಟ್ಗಳು ಅವು ತಡೀತಾರೆ. ಏನು ತುಂಬ್ಕೊಂಬತ್ತೀರಾ, ಏನು ಮಾಡ್ತೀರಾ ಅಂತ, ಏನನ್ನ ಒಂದು ಸೌದೆ ತರಂಗಿಲ್ಲ, ಸೊಪ್ಪು ತರಂಗಿಲ್ಲ, ಹೋಗಂಗಿಲ್ಲ. ನಮ್ಗೆ ಇರೋದೇ ಅದು ಜಮೀನು ದುಡ್ಕೊಂಡು ತಿನ್ನೋಕ್ಕೆ. ಅದನ್ನು ಬಿಟ್ಟರೆ ಏನು ಜೀವನ ಮಾಡೋಕೆ ಇಲ್ಲವೇ ಇಲ್ಲ ನಮಗೆ ರೈತರಿಗೆ. ಅದಕ್ಕೂ ಬಂದು ಯಾವ ಕೊಂದಕ್ಕೂ ತಡೀತಾನೆ ಇರ್ತಾರೆ. ಯಾವಾಗಲೂ ಅವರೇ ತೊಂದರೆ ಕೊಡೋದು ಯಾವಾಗ್ಲೂ. ಈ ಗೌರ್ಮೆಂಟ್ ನಮ್ಗೆ ಏನೋ ಆಧಾರ ಕೊಟ್ಟಿದ್ರೆ ನಮ್ಗೆ ಈ ಥರ ಆತಿರಲಿಲ್ಲ. ದುಡ್ಕೊಂಡು ತಿನ್ನೋರಿಗೆ ಅದು ಇರೋದೇ ಅದು ನಮಗೆ ದುಡ್ಕೊಂಡು ತಿನ್ನೋಕ್ಕೆ. ಅದನ್ನು ಬಿಟ್ಟರೆ ಏನು ಮಾಡೋಣ ಅಂತ, ಏನು ಮಾಡಬೇಕು ಅಂದರೆ ನಮಗೆ ಸಹಕಾರ ಕೊಡಬೇಕು, ಅದನ್ನು ನಮ್ಮಂತೆ ಮಾಡಿಕೊಡ್ಬೇಕು ಗೌರ್ಮೆಂಟವರು. ಜೈ ಭೀಮ್. ಸರ್ವೆ ನಂಬರ್ 23 ಏನು ಹೋರಾಟ ನಡೀತಾ ಇದೆ. ಸುಮಾರು ಇದನ್ನು 60-70 ವರ್ಷಗಳ ಕಾಲ ಈ ಒಂದು ಭೂಮಿಯ ಹೋರಾಟ ಮಾಡ್ತಿದ್ದಾರೆ ರೈತರು. ಈ ಭೂಮಿಯನ್ನು ಸುಮಾರು 70 ವರ್ಷಗಳಿಂದ ಉಳುಮೆ ಮಾಡ್ಕೊಂಬರ್ತಿದ್ದಾರೆ. ಇದು ಆಲೆ 3ನೇ ತಲೆಮಾರು. ಈ ಸರ್ವೆ ನಂಬರಲ್ಲಿ ಇರ್ತಕ್ಕಂಥ ರೈತರಿಗೆ ದಯಮಾಡಿ ಸರ್ಕಾರ ಇವತ್ತು ಏನು ಪೋಡಿ ದುರಸ್ತಿ ಮತ್ತು ಸ್ಕೆಚ್ ಮಾಡಿ 1 to 5 ಮಾಡಿಕೊಡ್ಬೇಕು. ಹಾಗೂ ಇಲ್ಲಿರ್ತಕ್ಕಂಥ ರೈತರಿಗೆ ನ್ಯಾಯ ಒದಗಿಸ್ಬೇಕು. ಇಲ್ಲಿರ್ತಕ್ಕಂಥ ರೈತರು ಎಲ್ಲರೂ ಸಹ ಪರಿಶಿಷ್ಟ ಜಾತಿಗೆ ಮಾದಿಗ ಜನಾಂಗಕ್ಕೆ ಸೇರಿರ್ತಾರೆ. ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಸಹ ಸರ್ಕಾರ ಒಂದು ಭೂಮಿಯನ್ನು ಕೊಟ್ಟು ಅವರಿಗೆ ಹದ್ಬಸ್ತು ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೇವೆ. ಇಷ್ಟು ವರ್ಷದಿಂದ ಸಿಟಿ ಪಕ್ಕದಲ್ಲಿ ಸರ್ಕಾರದ ಕಾರಣ ಏನಿಲ್ಲ ಸರ್. ಈಗ ಅರಣ್ಯ ಇಲಾಖೆಯವರು ನಮಗೆ ಸೇರಬೇಕು ಅಂತಾರೆ, ರೆವಿನ್ಯೂ ಇಲಾಖೆಯವರು ನಮಗೆ ಸೇರಬೇಕು ಅಂತಾರೆ. ಇವರು ದಯಮಾಡಿ DC ಅವರು ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಇಬ್ಬರು ಜಂಟಿಯಾಗಿ ಸರ್ವೆ ಮಾಡಿ ರೈತರಿಗೆ ಅದೇ ಅದರ ಸಂಬಂಧಪಟ್ಟಂಥ ಭೂಮಿಯನ್ನು ಕೊಡುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಈಗ ನಮ್ಮ ರೈತರನ್ನು ಉಳುಮೆ ಮಾಡೋಕ್ಕೆ ಬಂದರೆ ಸರ್ವೆಯವರು ಮಳೆಗಾಲದಲ್ಲಿ ಬಂದು ಅವ್ರಿಗೆ ಅಡ್ಡಿ ಮಾಡ್ತಾರೆ. ಯಾವುದೇ ತರಹದ ಉಳುಮೆ ಮಾಡೋಕ್ಕೆ ಜಾಗ ಕೊಡಲ್ಲ, ದಬ್ಬಾಳಿಕೆ ಮಾಡ್ತಾರೆ ಫಾರೆಸ್ಟ್ನವರು. ಅದನ್ನು ಕೇಳಕ್ಕೆ ಹೋದ್ರೆ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಆಚೆ ಹಾಕ್ತಾರೆ. ಮಳೆಗಾಲದಲ್ಲಿ JCB ಗಿಡ ನೆಡೋದು ಇಂಥವು ಮಾಡ್ಕೊಂಡು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಕೊಡುವಾಗ ಇದು ಅರಣ್ಯ ಜಮೀನು ಅಂತ ಮಂಜೂರು ಕೊಟ್ಟಿದ್ರ ಅಥವಾ ಏನಾದ್ರು? ಇಲ್ಲ ಇದು ಯಾವುದಿಲ್ಲ, ಖಾಲಿ ಜಾಗ ಇದ್ದಿತ್ತು. ಇಲ್ಲಿ ಖಾಲಿ ಜಾಗ ದರಖಾಸ್ತಲ್ಲಿ ಕೊಟ್ಟಿರೋ ಜಮೀನು ಇದು. ಅವತ್ತು ಗೋಮಾಳ ಇಲ್ಲ ಇದು ಗೋಮಾಳ ಜಾಗನೇ ಸರ್ಕಾರದಲ್ಲಿ ಇತ್ತು. ಯಾವುದೇ ತರಹದ ಗಿಡಗಳಿಲ್ಲ, ಏನು ಇರಲಿಲ್ಲ ಅವಾಗ ಆಗಿನ ಕಾಲದಲ್ಲಿ. ಅರಣ್ಯ ಕಾಲಕ್ಕೆ ಸಂಬಂಧಪಟ್ಟಿಲ್ಲ ಇದು. ಆಮೇಲೆ ಇವರು ಕಾರಣಾಂತರಗಳಿಂದ ಮುಂದೆ ಸರ್ಕಾರಗಳು ವಿಭಜನೆ ಆದ ನಂತರ ಇವರೆಲ್ಲ ಇದನ್ನ ಮಾಡ್ಕೊಂಡು ಗಿಡ ನೆಡೋದು, ಮಳೆಗಾಲದಲ್ಲಿ ರೈತರಿಗೆ ಅನಾನುಕೂಲ ಮಾಡೋದು, ಈ ರೀತಿ ಮಾಡಿ ನಮ್ಮ ರೈತರನ್ನ ಒಕ್ಕಲೆಬ್ಬಿಸುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದರಲ್ಲಿ ದಯಮಾಡಿ ನಮ್ಮ ರಾಜ್ಯ ಸರ್ಕಾರ ಇವತ್ತು ಏನಾದರೂ ಮಾಡಿ, ನಮ್ಮ ಕೃಷ್ಣ ಬೋರಿಗೌಡರು ಇದ್ದಾರೆ, ನಮ್ಮದೇ ಸಮುದಾಯದಂಥ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರು ಇದ್ದಾರೆ, ದಯಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ.